ನಗರದಲ್ಲಿ ಅಳವಡಿಸಿರುವ ಕೋಮು ಪ್ರಚೋದಿತ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಜನಪರ ಚಳವಳಿಗಳ ಒಕ್ಕೂಟದ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮೇಶ್ ಮಾತನಾಡಿ, ಸದ್ಯದಲ್ಲೇ ಗೌರಿ ಗಣೇಶ ಹಬ್ಬ ಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ನಗರದ ಕೆಲವು ಕೋಮುವಾದಿ ಶಕ್ತಿಗಳು ಹಬ್ಬಗಳ ಸಂದರ್ಭದಲ್ಲಿ ಕೋಮು ಸಾಮರಸ್ಯ ಹಾಳು ಮಾಡುವ ದುರುದ್ದೇಶವನ್ನು ಹೊಂದಿದ್ದಾರೆ. ಹಿಂದೂ ಗಣಪತಿ ಸೇವಾ ಸಮಿತಿ ಹೆಸರಿನಲ್ಲಿ ಪ್ರಚೋದನಕಾರಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದ್ದು, ಇದರಿಂದ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗಿದೆ. ಹಿಂದೂ ಗಣಪತಿ ಪ್ರತಿಷ್ಠಾಪನೆ ಹೆಸರಿನಲ್ಲಿ ನಗರದ ಎಲ್ಲೆಡೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಹಿಂದುತ್ವಕ್ಕಾಗಿ ಪ್ರಾಣ ಕೊಡುತ್ತೇವೆ, ಘರ್ಜಿಸಿ ಹೇಳು, ನಾನೊಬ್ಬ ಹಿಂದೂ, ಹೀಗೆ ಹಲವಾರು ಘೋಷಣೆಗಳನ್ನು ಹೊಂದಿರುವ ಫ್ಲೆಕ್ಸ್ಗಳನ್ನು ಹಾಕಿದ್ದು ಇದು ಕೋಮು ಪ್ರಚೋದನಕಾರಿಯಾಗಿದೆ. ಈ ರೀತಿಯ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ದೇಶದ ಪ್ರಜಾಪ್ರಭುತ್ವ, ಸಂವಿಧಾನ, ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿದೆ. ಕೂಡಲೇ ನಗರಸಭೆ ಪೊಲೀಸರು, ಜಿಲ್ಲಾಡಳಿತ ದೇಶದ ಐಕ್ಯತೆಗೆ ಧಕ್ಕೆ ತರುವಂತಹ ಇಂತಹ ಫ್ಲೆಕ್ಸ್ಗಳನ್ನು ತೆರವು ಮಾಡುವಂತೆ ಮನವಿ ಮಾಡಿದರು. ಇನ್ನೊಂದು 2 ದಿನದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಭಾರತದಲ್ಲಿ ಯಾವುದೇ ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಅದು ಎಲ್ಲ ಜನಾಂಗಕ್ಕೂ ಸೇರಿದಂಗೆ ಆಚರಿಸ್ತಾರೆ. ಹಿಂದೆ ಎಲ್ಲ ಹಬ್ಬಗಳನ್ನ ಆಚರಿಸೋದು ಒಟ್ಟಿಗೆ ಸೇರಲಿಕ್ಕೆ, ಸಂತೋಷ ಬೆರೀಲಿಕ್ಕೆ, ಊಟ ಮಾಡಲಿಕ್ಕೆ, ಸೌಹಾರ್ದ ಬೆಳೆಸಲಿಕ್ಕೆ. ಆದರೆ ಇತ್ತೀಚೆಗೆ ಕೆಲವು ಕೋಮುವಾದಿ ಶಕ್ತಿಗಳು ಧರ್ಮವನ್ನು, ಹಬ್ಬಗಳನ್ನು ಕೋಮುವಾದೀಕರಣ ಮಾಡಿ ಹಿಂದೂ ಗಣಪತಿಯನ್ನು ಸ್ಥಾಪಿಸಿಕೊಟ್ಟಿದ್ದಾರೆ. ಹಿಂದೂ ಗಣಪತಿ ಅಂದರೆ ಏನು? ಇದೇನು ಮುಸ್ಲಿಂ ಗಣಪತಿ, ಕ್ರಿಶ್ಚಿಯನ್ ಗಣಪತಿ, ಜೈನ ಗಣಪತಿ ಅಂತ ಯಾರು ಇಡ್ತಾರಾ? ಸೊ ಗಣಪತಿ ಅಷ್ಟೇ. ಸೊ ಭಾರತದಲ್ಲಿ ಗಣಪತಿ ಅಂದರೆ ಒಂದೇ ಗಣಪತಿ. ಇವರು ಹಿಂದೂ ಗಣಪತಿ ಅಂತ ಇಡ್ತಾರೆ. ಸೊ ಅದನ್ನು ತಗೊಂಡೋಗಿ ಕಲಾಭವನ ಇಡ್ತಾರೆ. ಸರ್ಕಾರದ ಇಲಾಖೆ ಎದುರುಗಡೆ ಇಟ್ಟು ಅಲ್ಲಿ ಹೋಮ ಹವನ ಮಾಡ್ತಾರೆ. ಅದಕ್ಕೆ ಸರ್ಕಾರ ಅವಕಾಶ ಕೊಡುತ್ತೆ, ಮತ್ತು ಜಿಲ್ಲಾಡಳಿತ ಅವಕಾಶ ಕೊಡ್ತಾ ಇದೆ. ಇನ್ನೊಂದು, ಮತ್ತು ಕೆಲವು ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ ಹಾಸನದಲ್ಲಿ. ಗಣಪತಿ ಹಬ್ಬಕ್ಕೂ ಅದಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಗರ್ಜಿಸಿ ಹೇಳು, ನಾನೊಬ್ಬ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಸಂದೇಶ್, ಸೋಮಶೇಖರ್, ವಿಜಯಕುಮಾರ್, HR ನವೀನ್ ಕುಮಾರ್, MJ ಪೃಥ್ವಿ, ಮುಬಾಶಿರ್ ಅಹಮದ್, ಅರವಿಂದ್, ದೇವರಾಜು, ಸತ್ಯನಾರಾಯಣ ಇದ್ದರು.